ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಫ್ಯಾಷನ್ಗೆ ಅವ್ರ ಬಾಯಿ ಚಪ್ಪಲಕ್ಕೆ ಗ್ರೇಟರ್ ಬೆಂಗಳೂರು ಒಂದು ಬಾಯಲ್ಲಿ ಕರ್ಸ್ಕೋಬೇಕು. ನಾನು ವಕೀಲನಾಗ ಪ್ರಾಕ್ಟೀಸ್ ಮಾಡಿಲ್ವೋ ಅಂತಾರೆ ಸಿದ್ದರಾಮಯ್ಯ. ಒಂದು ಕಿಂಚಿತ್ತು ಕಾನೂನು ಅರಿವಿಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಎಲ್ಲಾರ್ಗು ಅನುಕೂಲಕ್ಕೋಸ್ಕರ ನಾವು ಜಾತಿ ಗಣತಿ ಮಾಡ್ತಾ ಇದ್ದೀವಿ. ಇಲ್ಲಿಯೇ ಅದೆಲ್ಲ ಒಂದು ಸುಳ್ಳು. ಅವ್ರು ವೋಟ್ ಬ್ಯಾಂಕ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಜಾತಿ ಗಣತಿ ಹಾಗೂ ಜಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅವರು ನಿಸ್ಸಹಾಯಕರಾಗ್ಬಿಟ್ಟಿದ್ದಾರೆ. ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದ್ರೆ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಬರ್ತದೆ, ಏನೇನೋ ಬರ್ತದೆ. ಅವು ನಿಜವಾಗಿ ಬೆಂಗಳೂರಿನ ಗೂಗಲ್ ಸರ್ಚ್ ಮಾಡಿ ಬಂದ್ರೆ ಬೆಂಗಳೂರು ಬಂದ್ರೆ ಇಲ್ಲಿ ಗುಂಡಿ ಪರಿಚಯಗಳಾಗ್ತವೆ. ಕೇವಲ ನೀವು ದಿಸಕ್ಕೆ ಒಂದೊಂದು ಸಲ್ಲೆ ಹಾಕೊಂಡು ಬ್ರ್ಯಾಂಡ್ ಬೆಂಗಳೂರು ದಯಮಾಡಿ ನೀವು ದಿಸಕ್ಕೊಂದು ಸಲ್ಲೆ ಹಾಕಿ ಒಳ್ಳೇದು. ಆದ್ರೆ ನಮಗೂ ಅದೇ ರೀತಿ ನಾವು ಸಲ್ಲೆ ಹಾಕೊಂಡು ಓಡಾಡೋ ತರ ಜನಗಳನ್ನೂ ಓಡಾಡೋ ತರ ಮಾಡಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿ ಮರು ಸಮೀಕ್ಷೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಈಗ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ ವಕೀಲರು ಹಾಗೂ RLN ಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನೇ ನಾವು ಮಾತನಾಡ್ಸೋಣ. ಸರ್, ಈಗ ಮತ್ತೆ ಮುಖ್ಯಮಂತ್ರಿಯವರು ಜಾತಿ ಗಣತಿ ಮರು ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿ ಇರುವಂತದ್ದು. ಸರ್ಕಾರದ ಮಂತ್ರಿಗಳೇ ಈಗ ಅಪಸ್ವರವನ್ನು ಹಾಡ್ತಾ ಇದ್ದಾರೆ ಜಾತಿ ಗಣತಿ ಬಗ್ಗೆ. ಏನ್ ಹೇಳ್ತೀರಿ ಸರ್? ಏನಾಗಿದೆ ನೋಡಿ, ನಾನು ವಕೀಲನಾಗಿ ಹೇಳಬೇಕಾದ್ರೆ ಈಗ ಜಾತಿ ಗಣತಿ ಅಥವಾ ಒಂದು ಗಣತಿ ಅಂತ ಒಂದು ನಡೆಸಬೇಕಾದ್ರೆ ಸಾಮಾಜಿಕ ಶೈಕ್ಷಣಿಕವಾಗಿ ನಾವು ಒಂದು ಏನು ಜನಗಳ ಒಂದು ಯಾವ ಪರಿಸ್ಥಿತಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದು ಏನಾಗುತ್ತೆ, ನಮ್ಮ ಈ ಗಣತಿ ಅಂತ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಒಂದು ಮನೇಲಿ ಎಷ್ಟು ಜನ ಇದ್ದಾರೆ, ಅವ್ರು ಯಾವ ಜಾತಿ ಸೇರಿದ್ರು, ಯಾವ ಧರ್ಮ ಸೇರಿದ್ರು, ಏನು ಕೆಲಸ ಮಾಡ್ತಾರೆ, ಅವರ ಕುಟುಂಬದ ವರಮಾನ ಏನು, ಅವರು ಏನೇನು ಓದಿದ್ದಾರೆ, ಇದೆಲ್ಲ ಹೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸೆನ್ಸಸ್ ಅಂತ ಮಾಡೋದು ನಾವು ಸಂಪ್ರದಾಯ ನೋಡ್ಕೊಂಡ್ಬಂದಿದ್ದೀವಿ. ಇಲ್ಲಿ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಇವರು ಒಂದು ತನಗಿರ್ತಕ್ಕಂಥ ಒಂದು ಅಧಿಕಾರಗಳನ್ನ, ಕ್ಯಾಬಿನೆಟ್ಗೆ ಇರ್ತಕ್ಕಂಥ ಅಧಿಕಾರನ ಅಥವಾ ಒಂದು ಡಿಸ್ಕ್ರಿಷನ್ ಪವರ್ನ ಅಬ್ಯೂಸ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಸಮೀಕ್ಷೆಗಳನ್ನ ಮಾಡೋ ಥರ ಸಮಿತಿಗಳು ಮಾಡಿಕೊಂಡು ಅವರು ಏನು ಉದ್ದೇಶ, ಅವರ ಮ್ಯಾನಿಫೆಸ್ಟೋ ಏನಿದೆ, ಪಾರ್ಟಿ ಮ್ಯಾನಿಫೆಸ್ಟೋ ಜೊತೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಈ ಒಬ್ಬೊಬ್ರದ್ದು ಒಂಥರ ಮ್ಯಾನಿಫೆಸ್ಟೋ ಇದೆ. ಡಿ ಕೆ ಶಿವಕುಮಾರ್ದೇ ಒಂಥರ ಮ್ಯಾನಿಫೆಸ್ಟೋ ಇದೆ, ಸಿದ್ದರಾಮಯ್ಯನವ್ರ ಮ್ಯಾನಿಫೆಸ್ಟೋನೇ ಒಂಥರ ಬೇರೆ ಇದೆ. ಇದಲ್ಲದೆ ಜನರಲ್ ಮ್ಯಾನಿಫೆಸ್ಟೋ ಎಲ್ಲರೂ ಫಾಲೋ ಮಾಡ್ತಾರೆ. ಒಂಥರ 3-4 ಗುಂಪು ಇದೆ ನಮ್ಮ ಈ ಸಿದ್ದರಾಮಯ್ಯನವರ ಒಂದು ಕ್ಯಾಬಿನೆಟಲ್ಲಿ, ಸಿದ್ದರಾಮಯ್ಯನವರ ಒಂದು ಮಂತ್ರಿಮಂಡಲದಲ್ಲಿ ಹಾಗೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ನೋಡಿ, ಈ ಹಿಂದೆ ಒಂದು ಜಾತಿ ಗಣತಿ ವರದಿ ಕೊಟ್ಟರು. ಅದೇನೋ ಕಾಂತರಾಜ್ ವರದಿ ಅಂತ ಕಾಣುತ್ತೆ. ಅದನ್ನು ಅವರ ಸರ್ಕಾರದವರೇ ಸರಿ ಇಲ್ಲ ಅಂತೇಳಿ ಅದನ್ನು ವಾಪಸ್ ಕೊಟ್ಟು ಅದನ್ನು ಅಧಿಕೃತವಾಗಿ ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ, ರಿಜೆಕ್ಟು ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಆಮೇಲೆ ಅದಲ್ಲದೆ ಈಗ ಇನ್ನೊಂದು ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಹೊಸ್ದಾಗಿ ಹೊರಟಿದ್ದಾರೆ. ಇದರಿಂದನೇ ಉದ್ದೇಶ ಏನಂದರೆ, ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಎಲ್ಲರಿಗೂ ಅನುಕೂಲಕ್ಕೋಸ್ಕರ ನಾವು ಜಾತಿ ಗಣತಿ ಮಾಡ್ತಾ ಇದ್ದೀವಿ, ಯೋಜನೆಗಳು ರೂಪಿಸೋಕ್ಕೆ ಅಥವಾ ಯೋಜನೆಗಳು ಜಾರಿ ತರಲಿಕ್ಕೆ ಮಾಡ್ತೀವಿ ಅಂತ. ಇಲ್ಲಿಯೇ ಅದೆಲ್ಲ ಒಂದು ಸುಳ್ಳು. ಇಲ್ಲಿ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಮಾಡಿಕೊಂಡು ಗ್ಯಾರಂಟಿ ಯೋಜನೆ ಫುಲ್ಫಿಲ್ ಮಾಡೋಕ್ಕೆ ಇರ್ತಕ್ಕಂಥ ಬಡ್ಜೆಟ್, ಇರ್ತಕ್ಕಂಥ ವರಮಾನ ಎಲ್ಲ ಅಲ್ಲೇ ಖರ್ಚಾಗ್ತಿದೆ. ಈಗ ಅವರು ಹೊಸದಾಗಿ ಸ್ಕೀಮ್ ಮಾಡೋಕ್ಕೆ ಏನು ಸೆನ್ಸಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಸೆನ್ಸಸ್ ಮಾಡಬೇಕು ಅಂದರೆ ಸಂವಿಧಾನದ ಕೆಳಗಡೆ, ಸರ್ಕಾರದ ಕಾಯ್ದೆಗಳ ಕೆಳಗಡೆ ಕೇಂದ್ರ ಸರ್ಕಾರ ಒಂದು ಸೆನ್ಸಸ್ ಮಾಡ್ತಾರೆ. ಆ ಸೆನ್ಸಸ್ ಮಾಡಿದಾಗ ರಾಜ್ಯ ಸರ್ಕಾರವನ್ನು ಸಪೋರ್ಟ್ ಮಾಡಿ ಅವರು ಮನೆಗೆ ತೆರಳಿ ಎಷ್ಟು ನಾವು ಓದಬೇಕಾದ್ರೆ ಮನೆಗೆಲ್ಲ ಜಾತಿ ಜನಗಣತಿ ಅಂತ ಬರೋದು, ಜಾತಿ ಗಣತಿ ಅಂತ ಮಾಡಿದ್ದು ನಾವು ಅಷ್ಟು ನನ್ನ ನಾಲೆಡ್ಜ್ಗೆ ಅದು ಸಿದ್ದರಾಮಯ್ಯ ಸರ್ಕಾರನೇ ಮಾಡ್ತಿರೋದು. ಜಾತಿ ಗಣತಿನ ಮಾಡೋದು ಸಮರ್ಥಿಸ್ಕೊಬೇಕಾಗಿರೋದ್ರಿಂದ ಅವರು ಸಮರ್ಥಿಸ್ಕೊಳಕ್ಕೋಸ್ಕರ ಈ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ 1995 ಪ್ರಕಾರ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೂ ಎಷ್ಟು ಮಟ್ಟಿಗೆ ಅದು ಮಾಡಬೇಕಾದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಅಕ್ಯುರೇಟಾಗಿ ಅವರು ಕಾಂಗ್ರೆಸ್ನವರ ಕಾರ್ಯಕರ್ತರ ಮುಖಾಂತರ ಗಣತಿ ಮಾಡಿಸ್ತಾರಾ, ಅಥವಾ ಸರ್ಕಾರದ ಮೆಷಿನರಿಯಿಂದ ಗಣತಿ ಮಾಡಿಸ್ತಾರಾ, ಅಥವಾ ಯಾರಾದರೂ ಬೇರೆ ಅವ್ರಿಗೆ ವೋಟ್ ಬ್ಯಾಂಕ್ ಇರೋದ್ರ ಮುಖಾಂತರ ಗಣತಿ ಮಾಡಿಸ್ತಾರ ಅನ್ನೋದು ಈಗ ಅನುಮಾನ ಆಗ್ಬಿಟ್ಟಿದೆ. ಅಲ್ಲ, 15 ದಿನದಲ್ಲಿ ರಾಜ್ಯದ 7 ಕೋಟಿಯ ಜನಸಂಖ್ಯೆ ಇರುವಂತದ್ದು ಆಗ್ತದ? 15 ದಿನದಲ್ಲಿ ಜಾತಿ ಗಣತಿ ಮಾಡ್ಲಿಕ್ಕೆ ಆಗತ್ತಾ, ಸಮೀಕ್ಷೆ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದು? ಸರ್ ನೋಡಿ, ಈಗ ಇಲ್ಲಿ ನಮ್ಮಲ್ಲಿ ಅದೇ ಹೇಳ್ತಿದ್ದೆ, ಒಂದು ಡಾಟಾ ಕಲೆಕ್ಷನ್ ಅಂದರೆ ಎಲ್ಲೋ ಒಂದು 10 ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಅದನ್ನೇ ನಾವು 7 ಕೋಟಿ ಜನಸಂಖ್ಯೆ ತಾಳೆ ಹಾಕೋಕ್ಕಾಗೋದಿಲ್ಲ. ಇದು ಸಿದ್ದರಾಮಯ್ಯವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, 7 ಕೋಟಿ ಜನಸಂಖ್ಯೆನೂ ಅವ್ರದ್ದು ಜನಗಣತಿ ಮೇಲೆ ಮಾಡ್ಲಿಕ್ಕೆ ಅವ್ರ ಕೈ ಸಾಧ್ಯನೇ ಇಲ್ಲ. ಆದರೆ ಎಲ್ಲೋ ಒಂದು ಆಯ್ದ ರೀತಿಯಲ್ಲಿ ಇಲ್ಲಿ ಈ ಊರಲ್ಲಿ ಇಷ್ಟು ಜನ,
ಒಕ್ಕಲಿಗರಿದ್ದಾರೆ, ಈ ಊರಲ್ಲಿ ಲಿಂಗಾಯತರಿದ್ದಾರೆ, ಈ ಊರಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಈ ಊರು ಇಷ್ಟೆಲ್ಲ ಇದ್ದಾರೆ ಅಂತೇಳಿ ಒಂದು ಅಂದಾಜಿನ ಮೇಲೆ ಮಾಡಿಕೊಂಡು ಅದನ್ನು ಪ್ರಕಟಣೆ ಮಾಡ್ತಾರೆ. ಇದು ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಈಗ ಜಾತಿ ಒಳಗೆ ಉಪಜಾತಿಗಳನ್ನ ಜಾಸ್ತಿ ಮಾಡ್ತಿದ್ದಾರೆ, ಧರ್ಮದೊಳಗೆ ಬೇರೆ ಧರ್ಮನ ಮಿಕ್ಸ್ ಮಾಡಿ ಜಾತಿ ಮಾಡ್ತಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವ್ರಿಗೆ ಅನುಭವ ಆಗಿರಬೇಕು. ಕನ್ನಡದ ವಿಚಾರದಲ್ಲಿ ವೀರಶೈವ ಲಿಂಗಾಯತರ ಧರ್ಮ ಮಾಡ್ಲಿಕ್ಕೆ ಹೊರಟಿದ್ರು. ಈಗ ಹಿಂದೂ ಕ್ರಿಶ್ಚಿಯನ್ ಅಂತ ಬರೀತಾರೆ, ಒಕ್ಕಲಿಗ ಕ್ರಿಶ್ಚಿಯನ್ಸ್ ಅಂತ ಬರೆಸ್ತಾರೆ. ಇದಕ್ಕೆಲ್ಲ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಇಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ ಒಂದು ಕಂಚಿತ್ತು ಕಾನೂನು ಅರಿವಿಲ್ಲ. ವಕೀಲರಾಗ ಅವ್ರು ಹೇಳ್ತಾರೆ, ನಾನು ವಕೀಲನಾಗ ಪ್ರಾಕ್ಟೀಸ್ ಮಾಡಿಲ್ವೋ ಅಂತಾರೆ, ಮೈಸೂರು ಭಾಷೆಯಲ್ಲಿ ಹೇಳ್ತಾರೆ. ಸಂತೋಷ, ಹೇಳಿ, ಸಿದ್ದರಾಮಯ್ಯನವರು ವಕೀಲರಾಗಿರೋದು ನಾವು ಗೌರವ ಕೊಡ್ತೀವಿ. ಆದರೆ ಜಾತಿಗಳು ಹೆಂಗೆ ಸೃಷ್ಟಿಯಾದೋ ಆ ಜಾತಿಗಳು ಸಂವಿಧಾನದಲ್ಲಿ ಅಪ್ರೂವ್ ಆಗಿದ್ದಾವ, ಅವು ಕ್ಯಾಟಗರಿ ಯಾವುದಕ್ಕೆ ಬರ್ತವೆ. ಈಗ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಮಾಡ್ತಾರೆ. ಆ ಶೆಡ್ಯೂಲ್ಡ್ ಕ್ಯಾಸ್ಟು ಸಂವಿಧಾನದಲ್ಲಿ ಆ ಶೆಡ್ಯೂಲಲ್ಲಿ ಇರ್ತಕ್ಕಂಥ ಕ್ಯಾಸ್ಟ್ಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ ಕರಿತೀವಿ ನಾವು. ಅದರ 108 ಉಪಜಾತಿಗಳು ಬರ್ತವೆ. ಅದಾದಮೇಲೆ ಇವಾಗ ಒಕ್ಕಲಿಗರೆಲ್ಲ OBCಗೆ ಬರ್ತಾರೆ. OBC ಲಿಸ್ಟು ಸಂವಿಧಾನ ಕೊಟ್ಟಿದೆ. ಸಂವಿಧಾನದಲ್ಲಿ ಎಲ್ಲರೂ ಹಿಂದೂ ಕ್ರಿಶ್ಚಿಯನ್ನು ಅಥವಾ ಕುರುಬ ಕ್ರಿಶ್ಚಿಯನ್ ಅಂತ ಯಾವ ಜಾತಿಗಳು ಇಲ್ಲ. ಈಗ ಒಂದು ಹೊಸ ಜಾತಿನ ಸೃಷ್ಟಿ ಮಾಡಬೇಕಾದ್ರೆ ಅವ್ರ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇವರು ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಬಿರುಕು ಉಂಟು ಮಾಡಿಕೊಂಡು ಅವ್ರ ವೋಟ್ ಬ್ಯಾಂಕ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಜಾತಿ ಗಣತಿ ಹಾಗೂ ಜಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ಈ ಹಿಂದೆ ನಾನು ಸುಮಾರು 15 ದಿವಸ ಹಿಂದೆಗಡೆ ಒಂದು ಯಾವುದದು ಬ್ಯಾಕ್ವರ್ಡ್ ಕ್ಲಾಸು ನಮ್ಮ ಏನು ಇಲಾಖೆ ಇದೆ, ಆ ಇಲಾಖೆಯಲ್ಲಿ ಕೆಲವು ಪಟ್ಟಿನ ಪ್ರಕಟವಾಗಿದೆ. ಆ ಜಾತಿ ಪಟ್ಟಿ ಪ್ರಕಟ ಮಾಡಬೇಕಾದ್ರೆ ಅವರು ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನ ಯಾವುದು ಉಲ್ಲಂಘನೆ ಮಾಡೋಂಗಿಲ್ಲ. ಅದು ಬಿಟ್ಟು ಇವರೇ ಜಾತಿ ಸೃಷ್ಟಿ ಮಾಡೋದು, ಇವರೇ ಧರ್ಮ ಸೃಷ್ಟಿ ಮಾಡೋದು, ಇವರೇ ಉಪಜಾತಿ ಸೃಷ್ಟಿ ಮಾಡೋದು ಮಾಡ್ಕೊಂಡು ಕೂತಿದ್ದಾರೆ ಸಿದ್ದರಾಮಯ್ಯನವರು. ಅವ್ರಿಗೆ ನಿಜವಾಗಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಅವರು ಒಂಥರ ಈ ಏನು ಅಸಹಾಯಕರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ದುಡ್ಡು ಹೊಂದ್ಸೋಕ್ಕಾಗ್ತಿಲ್ಲ. ಅವ್ರ ಜನಗಳನ್ನ ಮನಸ್ಸೆಲ್ಲೋ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಜಾತಿ ಗಣತಿ ಅಂತ ಒಂದು ತೊಗೊಂಡು ಇದರಲ್ಲಿ ಅವ್ರು ಸಕ್ಸಸ್ ಆಗೋದಿಲ್ಲ. ಇದರಿಂದ ಅವ್ರಿಗೇನು ಲಾಭ ಆಗೋದಿಲ್ಲ. ನಿಜವಾದ ಜಾತಿ ಗಣತಿ ಮಾಡಬೇಕು ಅಂದರೆ ಸಾಕಷ್ಟು ಅದು ಯೋಜನೆ ಥರ ಮಾಡಬೇಕು. ಸರ್, ಜಾತಿ ಗಣತಿ ಮಾಡೋದು ಅಂದರೆ ಸೆನ್ಸಸ್ 2011 ನಾವಿನ್ನ ಯೂಸ್ ಮಾಡ್ತಿದ್ದೀವಿ. ಸೆನ್ಸಸ್ ಡಾಟಾ ಅಂದರೆ 2011 ಸೆನ್ಸಸ್ ಡಾಟಾ ಕೇಂದ್ರದಲ್ಲಿ ಅವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸೆನ್ಸಸ್ ಅಂತ ಮಾಡ್ತಾರೆ. ಆ ಮಾಡಿದರು. ಅದು 2011 ಸೆನ್ಸಸ್ ಪ್ರಕಾರ ಇಷ್ಟು ಜನಸಂಖ್ಯೆ, ಇಷ್ಟು ಜನಸಂಖ್ಯೆಯಲ್ಲಿ ಇಷ್ಟು ಧರ್ಮದವರು ಇದ್ದಾರೆ, ಆ ಧರ್ಮದಲ್ಲಿ ಇಷ್ಟು ಯಾವ ಜಾತಿಗಳು, ಯಾವ ಉಪಜಾತಿಗಳು ಏನು ಕಸುಬು ಮಾಡಿದ್ದಾರೆ, ಏನು ಓದಿದ್ದಾರೆ ಅಂತೇಳಿ ಅಲ್ಲಿ ನಮ್ಮದು ಸ್ಟ್ಯಾಟಿಸ್ಟಿಕ್ಸ್ ಡಾಟಾ ಕೇಂದ್ರ ಸರ್ಕಾರದಲ್ಲಿ ಇದೆ. ಇವರು ವಿಶೇಷವಾಗಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಇರೋ ರಾಜ್ಯದಲ್ಲಿ ಮಾತ್ರ ಇಲ್ಲಿ ನೋಡಿ, ಯಾವುದಾದ್ರೂ ತಾವು ಮಾಧ್ಯಮದ ಮುಂದೆ ಹೇಳ್ತೀನಿ, ಇವತ್ತು ಭಾರತದಲ್ಲಿ ಇಷ್ಟೊಂದು ರಾಜ್ಯಗಳಿದ್ದಾವೆ, ಎಲ್ಲಾದ್ರೂ ಸೆನ್ಸಸ್ ಮಾಡಿಕೊಂಡು ಏನಾದರೂ ಯೋಜನೆ ಮಾಡೋಕ್ಕೆ ಸೆನ್ಸಸ್ ಮಾಡ್ತೀವಿ ಅಂತೇಳಿ ತಾವು ದಯವಿಟ್ಟು ತಮ್ಮ ನಾಲೆಡ್ಜಿಗೆ ಬಂದಿದ್ರೆ ಜನಗಳು ತಿಳಿಸಿ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ, ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರ ಇದು ಒಂದು ರೀತಿಯಾಗಿ ಒಂದು ಹೊಸದಾಗಿ ಏನೋ ಒಂದು ಆರಂಭ ಮಾಡಿದೆ. ಇದು ಮೊದಲನೆಲ್ಲ ಎಡವುದ್ರು. ಕಾಂತರಾಜು ಆಯೋಗ ಮಾಡಿದ್ದು ಜಾತಿ ಗಣತಿಲೇ ಅವರು ಎಡವಿದ್ದಾರೆ, ಅದು ಜಾರಿಗೆ ಬಂದಿಲ್ಲ. ಇದು ಯಾರ ಆಯೋಗನಲ್ಲ, ಇದು ಸರ್ಕಾರ ಮಾಡಕ್ಕೆ ಕೊಟ್ಟಿದೆ. ಇದನ್ನು ಅವರು ಸಕ್ಸಸ್ ಆಗೋದಿಲ್ಲ. ಇದರಿಂದ ರಾಜ್ಯದ ಜನತೆಯಲ್ಲಿ ಗೊಂದಲ ಬಿಟ್ಟರೆ ರಾಜ್ಯದ ಜನ ಏನೋ ಯೋಜನೆಗಳು ಮಾಡೋಕ್ಕೋಸ್ಕರ ಮಾಡ್ತಾರೆ ಅನ್ನೋದಕ್ಕೆ ಇವರಲ್ಲಿ ಸರ್, ಇವಾಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಐ ಟಿ ಬಿ ಟಿ ಕಂಪ್ನಿ ಅಥವಾ ಯಾವ ದೊಡ್ಡ ಕಂಪ್ನಿಗಳೆಲ್ಲ ಖಾಲಿ ಮಾಡೋಕೆ ಕೊಟ್ಟಿದ್ದಾರೆ. ಓಲ್ಡ್ರಕ್ಕೆ ರಸ್ತೆಯಲ್ಲಿ ಇವರು ಅದಕ್ಕೆ ಯೋಜನೆಗಳು ರೂಪಿಸೋದು ಬಿಟ್ಬಿಟ್ಟು ಜಾತಿ ಗಣತಿ ಮಾಡಲಿಕ್ಕೆ ಸುಮಾರು ನನ್ನ ಪ್ರಕಾರ ಎಷ್ಟು ಕೋಟಿ ಖರ್ಚಾಗುತ್ತೆ ಅಂತ ತಮಗೆ ಗೊತ್ತಿರುತ್ತೆ ಮಾಧ್ಯಮದವ್ರಿಗೆ. ಇದು ಅವಶ್ಯಕತೆ ಇಲ್ಲ. ಇದು ದಯಮಾಡಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ವಿಚಾರನ ಕೈಬಿಟ್ಟು ಏನು ಕೇಂದ್ರ ಸರ್ಕಾರದ ಸೆನ್ಸಸ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ತಾವು ಗೆಜೆಟಲ್ಲಿ ಏನು ಆಗಿದೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದೆ, ಏನೇನಿದೆ ಆಸ್ತಿ ಕರ್ನಾಟಕದ್ದು, ಎಷ್ಟು ಅರಣ್ಯ ಭೂಮಿ ಇದೆ, ಎಷ್ಟು ಕೃಷಿ ಭೂಮಿ ಇದೆ, ಎಷ್ಟು ಅಣೆಕಟ್ಟುಗಳಿದ್ದಾವೆ, ಆಮೇಲೆ ಯಾವ್ಯಾವ ಹೊಸ ಯೋಜನೆ ರೂಪಿಸಬೇಕು ಅಂತ ಅಲ್ಲೇ ನಮ್ಮಲ್ಲಿ ಡಾಟಾ ಇದೆ. ಅದನ್ನು ಯೂಸ್ ಮಾಡಿಕೊಂಡೆ ತಾವು ಯೋಜನೆಗಳನ್ನ ಕೊಟ್ಟರೆ ಒಳ್ಳೆಯದು. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರು ನಾನು ಸಲಹೆ ಕೊಡ್ತೀನಿ. DCM ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ರೀತಿಯಾಗಿ ಜಾತಿ ಗಣತಿ ಮರು ಸಮೀಕ್ಷೆಗೆ ಈಗ ಒಂದು ರೀತಿ ಅಸಮಾಧಾನ. ನಿನ್ನೆನೂ ಕೂಡ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಟೇಬಲ್ ಗುದ್ದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳಿಗೂ ಕೂಡ ತರಾಟೆಯನ್ನು ತೆಗೆದುಕೊಂಡ್ರು. ಏನ್ ಅನ್ಸುತ್ತೆ ನಿಮಗೆ ಇದೆಲ್ಲ ನೋಡಿದ್ರೆ, ಓವರ್ ಆಲ್ ನೋಡಿದ್ರೆ ಎಲ್ಲ ಒಂದ್ ಕಡೆ ಇದು ಹಿನ್ನಡೆ ಅಂತೇಳಿ ಹೇಳಿದ್ರಿ, ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ಚುನಾವಣೆಗೆ? ಸರ್ ನೋಡಿ, ಜನಗಳನ್ನ ದಿಕ್ಕು ತಪ್ಪಿಸಲಿಕ್ಕೆ ಅವರು ಈಗ ಸರ್ಕಾರ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ. ಹಿಂದಿನ ಸರ್ಕಾರ ಈಗ ಅವ್ರ ಕೈಲಿ ನೋಡಿ ಸರ್, ಈಗ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಬರೋಣ. ಗ್ರೇಟರ್ ಬೆಂಗಳೂರು ವಿಚಾರ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಕಾಯ್ದೆನ 2020 ಕಾಯ್ದೆನ ಇವರು BJP ಅವರು ಅಥವಾ ನಮ್ಮ ಇದು ಏನು ಎರಡು ಜಂಟಿ ಸರ್ಕಾರ ಇದ್ದಾಗ ತಂದರು.
ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯ್ದೆ BBMP ಕಾಯ್ದೆ ಅಂತ ತಂದರು. ಆ ಕಾಯ್ದೆನಲ್ಲಿ ಬೃಹತ್ ಬೆಂಗಳೂರು ಮಹಾನಗರನ ನಾವು ಎಕ್ಸ್ಕ್ಲೂಸಿವ್ ಬೃಹತ್ ಬೆಂಗಳೂರು ಮಹಾನಗರಕ್ಕೆ ಒಂದು ಕಾಯ್ದೆ ತಂದರು. ಆ ಕಾಯ್ದೆ ಜಾರಿಗೆ ಬಂದು ಅಲ್ಲಿ ಎಲೆಕ್ಷನ್ ಮಾಡಲಿಲ್ಲ. ಆಗ ತಕ್ಷಣ ಇನ್ನೊಂದು ಇವರು ಸರ್ಕಾರ ಬದಲಾದಾಗ ಅವರು ಇನ್ನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಕ್ಟ್ 2024 ಅಂತ ತಂದಿದ್ದಾರೆ. ಇದರಲ್ಲಿ ಇವರು ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಅದಕ್ಕೆ ಹಣ ಇಲ್ಲ. ಆಮೇಲೆ ಕೇವಲ ಪತ್ರಿಕೆಗಳಲ್ಲಿ ರಸ್ತೆಗಳು ಮಾಡ್ತಾರೆ, ಪತ್ರಿಕೆಗಳು ಸುರಂಗಗಳು ಮಾರ್ಗಗಳು ಮಾಡ್ತಾರೆ. ಈಗ ಗೂಗಲ್ ಡಾಟಾದಲ್ಲಿ ಅಥವಾ ಫೇಸ್ಬುಕ್ ಅಥವಾ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದ್ರೆ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಬರ್ತದೆ, ಏನೇನೋ ಬರ್ತದೆ. ಅವು ನಿಜವಾಗಿ ಬೆಂಗಳೂರನ್ನ ಗೂಗಲ್ ಸರ್ಚ್ ಮಾಡಿ ಬಂದರು ಬೆಂಗಳೂರಿಗೆ ಬಂದರೆ ಇಲ್ಲಿ ಗುಂಡಿ ಪರಿಚಯಗಳಾಗ್ತವೆ. DK ಶಿವಕುಮಾರ್ ಅವರು ಏನು ಸುರಂಗ ಮಾಡಕ್ಕೆ ಕೊಟ್ಟಿದ್ದಾರೆ, ಈಗ ಸುರಂಗಕ್ಕೆಲ್ಲ ಇವರು ಎಲ್ಲ ಹೋಲ್ಗಳು ಮಾಡ್ತಾವ್ರೆ. ಬೆಂಗಳೂರಲ್ಲಿ ಮಳೆ ಹೋಲ್ ಮಾಡ್ತಿದೆ. ಅಂಥ ಪರಿಸ್ಥಿತಿ ಇದ್ದಾಗ ಇವರು ಅದ್ರ ಕಡೆ ಗಮನ ಕೊಡೋದು ಬಿಟ್ಟು ಅವಶ್ಯಕತೆ ಇಲ್ತಕ್ಕಂಥ ಒಂದು ಜಾತಿ ಗಣತಿ ಮಾಡಿ ಇವರು ಏನು ಯೋಜನೆ ಮಾಡ್ತಾರೆ ಸರ್? ಇವರು ಏನು ಮಾಡೋಕ್ಕಾಗಲ್ಲ. ಇವ್ರ ಕೈಲಿ 2.5 ವರ್ಷ ಆಗೋಯ್ತು. ಯಾವುದು ಗುದ್ಲಿ ಪೂಜೆನೂ ಮಾಡಿಲ್ಲ, ಯಾವ ಶಂಕುಸ್ಥಾಪನೆಯೂ ಮಾಡಿಲ್ಲ, ಯಾವ ಟೇಪು ರಿಬ್ಬನ್ನು ಕಟ್ ಮಾಡಿಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನಂತಾರೆ, ಅವರು ಸ್ಟೈಲ್ ಕಿಂಗು, ಅವರು ಮ್ಯಾನ್ ಆಫ್ ಫ್ಯಾಷನ್. ಅವ್ರ ಫ್ಯಾಷನ್ಗೆ ಅವ್ರ ಬಾಯಿ ಚಪ್ಪಲಕ್ಕೆ ಗ್ರೇಟರ್ ಬೆಂಗಳೂರು ಬಾಯಲ್ಲಿ ಕರ್ಸ್ಕೋಬೇಕು. ಆಮೇಲೆ ಎಲೆಕ್ಷನ್ ಮಾಡೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ವೋಟರ್ ಲಿಸ್ಟು ಸರಿ ಇಲ್ಲ ಅಂತ, ವೋಟರ್ ಲಿಸ್ಟು ಅವ್ರು ಯಾವುದೂ ಸರಿಯಾಗಿ ಮಾಡಿಲ್ಲ. ಹೊಸ್ದಾಗಿ ಗ್ರೇಟರ್ ಬೆಂಗಳೂರು ಅಂತ ಬಾಯಲ್ಲಿ ಹೇಳ್ತಾರೆ. ಹೊಸ್ದಾಗಿ ಯಾವುದೇ ಒಂದು ಪ್ರದೇಶನ ಗ್ರೇಟರ್ ಬೆಂಗಳೂರಿಗೆ ಇನ್ಕ್ಲೂಡ್ ಮಾಡಿಲ್ಲ. ಏನು ಹಾಲಿ BBMP ಇತ್ತು ಫಸ್ಟು 2006 ಅಥವಾ 2007 ಇಸ್ವಿಲಿ BBMP ರಚನೆ ಆಗಿತ್ತು. 110 ಹಳ್ಳಿಗಳು ಸೇರಿಕೊಂಡು BBMP ಮತ್ತು ಎಲ್ಲ CMCಗಳು, ಆಮೇಲೆ ಕೆಂಗೇರಿ ಪುರಸಭೆ, ಏನು ಸುತ್ತ ಪುರಸಭೆ ನಗರಸಭೆಗಳು ಅವೆಲ್ಲ ಸೇರಿಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿ ಅದು ಒಂದೇ ಸಲ ಎಲೆಕ್ಷನ್ ಆಗಿರೋದು. ಆಮೇಲೆ ಎಲೆಕ್ಷನ್ ಕೂಡ ಆಗಲಿಲ್ಲ. ಈಗ ಅದನ್ನು ರದ್ದುಗೊಳಿಸಿ GBA ಅಂತ ಏನು ಮಾಡಿದ್ದಾರೆ, ಅದರಲ್ಲಿ ಇವರು ಎಷ್ಟು ಮೋರಿ ಇದ್ದಾವೆ, ಎಷ್ಟು ರಸ್ತೆ ಇದ್ದಾವೆ ಅಂತ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿದ್ರೆ ಬೆಂಗಳೂರು ಉದ್ಯೋಗ ಸೃಷ್ಟಿಯಾಗುತ್ತೆ. ಬೆಂಗಳೂರಿಗೆ ಹೊಸ್ದಾಗಿ ಉದ್ಯೋಗ ಏನಂತಾರೆ, ನಮ್ಮ ಹಣ ವಿನಿಯೋಗ ಮಾಡೋಕ್ಕೆ ಬರ್ತಾರೆ. ಬೇರೆ ರಾಜ್ಯಗಳು, ಬೇರೆ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಬರ್ತಾರೆ. ಬೆಂಗಳೂರು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು PRR ರಿಂಗ್ ರೋಡ್ ಅಂದರೆ ಒಂದು 500,000 ಬರ್ತವೆ ಏನು ಈ ಪ್ಲ್ಯಾನ್ಗಳು. ಆಮೇಲೆ ಯಾವ್ದಾರ ಒಂದು ಈ ಸುರಂಗ ಮಾರ್ಗ ಯೋಜನೆ ಅಂತ ಯಾವ ಯೋಜನೆ ಜಾರಿಗೆ ಬಂದಿಲ್ಲ ಇನ್ನೂ ಅವು. ಆದರೆ ನಿಜವಾದ ಬೆಂಗಳೂರಿಗೆ ಯಾರು ಬಂದು ಹೋಗ್ತಾರೆ ಸರ್? ಅಂಥವ್ರು ಏನಾದರೂ ಬೆಂಗಳೂರು ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ನಮ್ಮ ಏರ್ಪೋರ್ಟ್ಗೆ ಪ್ರಯಾಣ ಮಾಡಿದ್ರೆ ಅವ್ರು ಇನ್ನೊಂದ್ಸಲಿ ಬೆಂಗಳೂರು ಬರೋಕ್ಕೆ ಅವ್ರು ಕಷ್ಟ, ಅವ್ರು ಯೋಚನೆ ಮಾಡ್ತಾರೆ. ಅಂಥ ಪರಿಸ್ಥಿತಿ ಸನ್ಮಾನ್ಯ DK ಶಿವಕುಮಾರ್ ಅವರೇ. ತಾವು ಇನ್ನೊಬ್ಬರನ್ನ ಟೀಕೆ ಮಾಡೋದು ಬಿಟ್ಟು, ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡೋದು ಬಿಟ್ಟು, ಸಿದ್ದರಾಮಯ್ಯನವ್ರು ಬಿಡಿ, ಅವ್ರು ಜಾತಿ ಗಣತಿಯಲ್ಲಿ ಆಸಕ್ತಿ ಇದ್ದಾರೆ. ನೀವು DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಆಗಿದ್ದೀರಿ, ನೀವು ಏನನ್ನೂ ಮಾಡ್ತಿಲ್ಲ. ಕೇವಲ ನೀವು ದಿಶಕ್ಕೆ ಒಂದೊಂದು ಸಲ್ಲೆ ಹಾಕ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀವಿ. ದಯಮಾಡಿ ನೀವು ದಿಶಕ್ಕೊಂದು ಸಲ್ಲೆ ಹಾಕಿ ಒಳ್ಳೆಯದು. ಆದರೆ ನಮಗೂ ಅದೇ ರೀತಿ ನಾವು ಸಲ್ಲೆ ಹಾಕೊಂಡು ಓಡಾಡೋ ಥರ ಜನಗಳನ್ನೂ ಓಡಾಡೋ ಥರ ಮಾಡಿ. ಇದೊಂದು ಸ್ವಲ್ಪ ದಿನ ಹೋದರೆ ಎಲ್ಲ ನಾವು ರಸ್ತೆ ಒಳಗೆ ನೀರಲ್ಲಿ ಓಡಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ನೀವು ಮೂಲಭೂತ ಸೌಕರ್ಯ ಒದಗಿಸೋಕ್ಕೆ ನೀವು ಯೋಜನೆಗಳು ರೂಪಿಸಿ. ಆದರೆ ಜನಗಳ ಹೊಸ ಜಾತಿ ಸೃಷ್ಟಿ ಮಾಡೋದು, ಹೊಸ ಧರ್ಮ ಸೃಷ್ಟಿ ಮಾಡೋಕ್ಕೆ ನಿಮಗೆ ಅಸಂವಿಧಾನಿಕ ಚಟುವಟಿಕೆ ಮಾಡ್ತೀರಾ. ಇದಕ್ಕೆಲ್ಲ ಕೋರ್ಟ್ಗಳು ಗಮನ ಹರಿಸ್ತಿರ್ತವೆ. ನೀವು ಮಾಡೋ ಯೋಜನೆಗಳು ಕೋರ್ಟ್ನ ನಿಗಾವಣೆ ಇರ್ತದೆ. ಅವರು ವಜಾ ಮಾಡ್ತಾರೆ. ದಯವಿಟ್ಟು ಇದರ ದುರಂತ ಕೆಲಸಗಳು ಕೈ ಹಾಕ್ಬಿಡಿ. ಧನ್ಯವಾದಗಳು ಸರ್. ಇದಿಷ್ಟು RLN ಮೂರ್ತಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.